ಗಜಕೇಸರಿ ಯೋಗ ಇದು ಕನ್ಯಾ ರಾಶಿಯವರ ಪಾಲಿಗೆ ಯಾವ ರೀತಿಯಲ್ಲಿ ಅಮೃತದ ಬಟ್ಟಲನ್ನು ತರುತ್ತೆ, ಯಾವುದು ವಿಷಮ ಸ್ಥಿತಿ ನಿರ್ಮಾಣ ಮಾಡುವಂತಹ ಒಂದು ವಿಚಿತ್ರ ಸಂಘಟಿಸಿದಾಗ ಕುಸಿತಕ್ಕೆ ಯಾವ ರೀತಿಯಲ್ಲಿ ಕಾರಣವೂ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಈಗ ಚರ್ಚೆ ಮಾಡೋಣ. ಕನ್ಯಾ ರಾಶಿಯ ಯಜಮಾನ ವಿಶೇಷವಾಗಿ ಬುಧ. ಈ ಬುಧ ಸಾಮಾನ್ಯವಾಗಿ ಅಶುಭವನ್ನು ತರುವಂಥ ಕೆಲಸವನ್ನು ಮಾಡೋದಿಲ್ಲ. ಯಾಕೆಂದರೆ ಗ್ರಹಗಳಲ್ಲಿಯೇ ಶುಭ ಮತ್ತು ಅಶುಭ ಗ್ರಹಗಳ ಆ ಒಂದು ಬೇರೆ ಬೇರೆ ಯಾದಿಯೇ ಇದೆ. ಬುಧ ಅಶುಭನಾದಂಥ ಗ್ರಹ ಅಲ್ಲ. ಆದರೂ ಚಂದ್ರನ ಜೊತೆ ಅವನದ್ದೊಂದು ವ್ಯಾಜ್ಯ ಇದ್ದೇ ಇರುತ್ತೆ. ಹಾಗೆಯೇ ಗುರುವಿನ ಜೊತೆ ಮಂಗಳಕರವಾದಂತಹ ಸಂಯೋಜನೆಯನ್ನು ನಡೆಸಿಕೊಡಬಹುದಾದಂತಹ ಸ್ನೇಹ ಹಸ್ತಕ್ಕೆ ಬುಧ ಮುಂದಾದರೂ ಕೂಡ ಗುರು ಆ ಒಂದು ಸ್ನೇಹ ಹಸ್ತವನ್ನು ಚಾಚೋದಕ್ಕೆ ಸರಿಯಾಗಿ ನಿಂತುಕೊಳ್ತಾನೆ ಅನ್ನುವಂಥದ್ದಕ್ಕೆ ಗ್ಯಾರಂಟಿ ಇಲ್ಲ. ಯಾಕೆಂದರೆ 7ನೇ ಮನೆಯ ಯಜಮಾನನಾಗಿ ಸ್ವಲ್ಪ ದೋಷವನ್ನು ಗುರು ಹೊಂದಿರ್ತಾನೆ. 4ನೇ ಮನೆಯ ಯಜಮಾನನಾಗಿ ಕೇಂದ್ರಾಧಿಪತ್ಯ ದೋಷ, 7ನೇ ಮನೆಯಲ್ಲೂ ಕೂಡ ಕೇಂದ್ರಾಧಿಪತ್ಯ ದೋಷದ ಒಂದು ಏನಿದೆ ಆ ಒಂದು ಕೊರತೆಯನ್ನು ಸೃಷ್ಟಿ ಮಾಡಬಹುದಾದಂಥ ಘಾತಕ ಶಕ್ತಿ ಅವನಲ್ಲಿರುತ್ತೆ. 4ನೇ ಮನೆಯ ಯಜಮಾನನಾಗಿಯೂ ಒಂದು ಘಾತಕ ಶಕ್ತಿ ಇರುತ್ತೆ. ಶುಭಗ್ರಹಗಳ ತೊಂದರೆಯೇ ಅದು. ಶುಭಗ್ರಹಗಳು ಎಲ್ಲ ನಿಟ್ಟಿನಲ್ಲಿಯೂ ಶುಭವನ್ನು ತರಬಹುದಾದದ್ದಕ್ಕೆ ತಮ್ಮ ಮಿಡಿತವನ್ನು ತೋರಬಹುದಾದಂಥ ಇದ್ದರೂ ಕೂಡ ಪರಿಸ್ಥಿತಿಯ ಯಾವುದೋ ಒಂದು ವರ್ತಮಾನದ ಸ್ಥಿತಿ ಸ್ವಲ್ಪ ಆಚೆ ಈಚೆ ಒಂದು ಕುಂಭದಿಂದ ತುಡುಕುವಂತಹ ವೇಸ್ಟ್ ಆದಂತಹ ನೀರು ಆಗಿ ಇದ್ದಾಗ ಅದು ನೀರಾಗಿರೋದಿಲ್ಲ, ಬೆಂಕಿಯಾಗಿರುತ್ತೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಕನ್ಯಾ ರಾಶಿಯವರು ಜಗತ್ತಿನಲ್ಲಿ ಅನೇಕ ರೀತಿಯ ಟ್ರೇಡಿಂಗ್ಗಳನ್ನು ಮಾಡಬಹುದಾದಂತಹ ಯೋಗ್ಯತೆಯನ್ನು, ಶಕ್ತಿಯನ್ನು, ಬೌದ್ಧಿಕ ಒಂದು ಧೀಮಂತಿಕೆಯನ್ನು ಪ್ರದರ್ಶಿಸಬಹುದಾದಂಥವರು. ಅದೇ ರೀತಿಯಲ್ಲಿ ಈ ಒಂದು ಕನ್ಯಾ ರಾಶಿಯ ಜನ ಈ ನಾವೇನು ಡ್ರೆಸ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ಈ ಡ್ರೆಸ್ ಮೆಟೀರಿಯಲ್ಸನ್ನು ನಾವು ನೋಡಿ, ಕೆಲವು ಈ ಡ್ರೆಸ್ ಮೆಟೀರಿಯಲ್ಸು ನಾವು ಹೋಗ್ತೇವೆ ಒಂದು ಅಂಗಡಿಗೆ ನಮ್ಮ ಡ್ರೆಸ್ಸನ್ನು ಪರ್ಚೇಸ್ ಮಾಡೋದಕ್ಕೆ. ಆದರೆ ನಮಗೆ ಒಂದು ಎಲ್ಲ ಅಂಗಡಿಗಳಲ್ಲೂ ನಮಗೆ ಬೇಕಾದ ರೀತಿಯ ಅದ್ಭುತವಾದಂಥ ಡ್ರೆಸ್ ಸಿಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸಿಗಬಹುದು. ಸಿಕ್ಕಾಗ ನಾವು ಆ ಡ್ರೆಸ್ಸನ್ನು ನಾವು ಹೊಂದುವುದರ ಮೂಲಕ, ಧರಿಸುವುದರ ಮೂಲಕ ನಮ್ಮದೇ ಆದಂತಹ ಒಂದು ಪರ್ಸ್ನಾಲಿಟಿಯನ್ನು ನಾವು ಪ್ರದರ್ಶಿಸಬಹುದು. ಆದರೆ ಇದೊಂದು ರೀತಿಯಾದರೆ ಒಬ್ಬ ಚಾಣಾಕ್ಷನಾದಂತಹ, ಅಂದರೆ ಕನ್ಯಾ ರಾಶಿಗೆ ಸೇರಿದಂತಹ ಒಬ್ಬ ಪ್ರತಿಭಾವಂತ ಮನುಷ್ಯ ಅಥವಾ ಒಬ್ಬ ಮಹಿಳೆ ಯಾವ ವ್ಯಕ್ತಿಗೆ ಯಾವ ಡ್ರೆಸ್ ಹೇಗಿದ್ದರೆ ಅದ್ಭುತವಾಗಿರುತ್ತೆ ಅನ್ನುವಂಥ ಕಲ್ಪನೆ ಅವರ ಮನಸ್ಸಿಗೆ ಬಂದುಬಿಡುತ್ತೆ. ಹಾಗೆ ಅನೇಕ ಸಿನಿಮಾ ನಟಿಯರು ವಿಶೇಷವಾದಂತಹ ಒಂದು ಬಹುಮಾನಗಳನ್ನು ಪಡೆಯಲಿಕ್ಕೆ ಹೋಗುವಂತಹ, ಈಗ ನಾವು ಪ್ರತಿ ವರ್ಷವೂ ಅನೇಕ ರೀತಿಯ ವಿಶೇಷ ಪುರಸ್ಕಾರಗಳು ಸಿನಿಮಾ ವಲಯದಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿ ಭವನ ನಮ್ಮದೇ ಆದಂಥ ದೇಶದ್ದು ಗಮನಿಸಿದಾಗ ಪದ್ಮಶ್ರೀ ಪ್ರಶಸ್ತಿಯೋ ಇಂಥದ್ದನ್ನು ರಿಸೀವ್ ಮಾಡಲಿಕ್ಕೆ ಹೋಗುವಾಗ ಆಗ ನಮ್ಮ ಡ್ರೆಸ್ ಕೂಡ ನಮಗೆ ನಮ್ಮದೇ ಆದಂಥ ವಿಶೇಷತೆಯನ್ನು ತಂದು ಕೊಡುತ್ತೆ. ಎಲ್ಲ ಡ್ರೆಸ್ಗಳು ಕೂಡ ಶ್ರೀಮಂತವಾಗಿಯೇ ಇರಬೇಕು ಅಂತಿಲ್ಲ, ಸಿಂಪಲ್ ಆದದ್ದೇ ಎಷ್ಟು ಅದ್ಭುತವಾಗಿರ್ತವೆ ಅಂದರೆ ಪ್ರತಿ ವ್ಯಕ್ತಿಯು ಆ ಬಟ್ಟೆಯಲ್ಲಿ ವಿಶೇಷವಾದಂತಹ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ ಅಂತಹ ಬಟ್ಟೆಯನ್ನು ಹೇಗೆ ವಿನ್ಯಾಸ ಮಾಡಬೇಕು ಅನ್ನುವಂಥ ವಿನ್ಯಾಸಕಾರರಾಗಿ ಶಕ್ತಿಯನ್ನು ಕೊಡೋದಕ್ಕೆ ಕನ್ಯಾ ರಾಶಿಯಲ್ಲಿ ಗಜಕೇಸರಿ ಯೋಗ ಉಂಟಾದಾಗ ಕನ್ಯಾ ರಾಶಿಯ ಜನರಿಗೆ ಆ ಶಕ್ತಿ ಒದಗಿ ಬರುತ್ತೆ. ಇದು ಒಂದೇ ಅಲ್ಲ, ಅನೇಕ ರೀತಿಯ ಬೌದ್ಧಿಕ ವಲಯದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮುಂದುವರಿಯಬೇಕು ಅನ್ನುವಂತಹ ಒಂದು ಸಿದ್ಧತೆಗೆ ಮುಂದಾದವರಾದರೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಈ ರಾಶಿಯಲ್ಲಿ ಆದಾಗ
ಕನ್ಯಾ ರಾಶಿಯವರಿಗೆ ಈ ಗಜಕೇಸರಿ ಯೋಗ ಬೌದ್ಧಿಕ ವಲಯದಲ್ಲಿ ತನ್ನ ಧೀಮಂತಿಕೆಯನ್ನು ತೋರಿಸಲಿಕ್ಕೆ ತನ್ನ ನೆರವನ್ನು ಸಂಪೂರ್ಣವಾದಂತಹ ಒಂದು ಅನುಗ್ರಹದೊಂದಿಗೆ ಪ್ರಾಪ್ತಿಯನ್ನು ಮಾಡಿಕೊಡುತ್ತೆ. ಹಾಗೆಯೇ ಅನೇಕ ರೀತಿಯ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ನಾವು ಎಲ್ಲೋ ಬ್ಯಾಂಕ್ನಲ್ಲಿ ಕೆಲಸಗಾರರಾಗಿ ಸೇರ್ತೇವೆ, ಅಥವಾ ಇನ್ಯಾವುದೋ ಒಂದು IT ಕಂಪನಿಯಲ್ಲಿ ಸೇರ್ತೇವೆ, ಇನ್ಯಾವುದೋ ಒಂದು ಕಂಪನಿಯಲ್ಲಿ ಅಥವಾ ಸರ್ಕಾರಿ ಕೆಲಸದಲ್ಲಿ ನಾವು ಸೇರಬಹುದು. ಆದರೆ ನಮ್ಮದೇ ಆದಂತಹ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದವಾಗ ಈ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಏನಿದೆ ಇದು ಕೂಡ ಅದ್ಭುತವಾದಂತಹ ಒಂದು ಗಟ್ಟಿ ಶಕ್ತಿಯಾಗಿ ಅನೇಕ ರೀತಿಯ ನಮ್ಮ ಉತ್ಪನ್ನ ಅಥವಾ ನಮ್ಮ ಶ್ರೀಮಂತಿಕೆಗೆ ಕಾರಣವಾಗುವಂಥ, ಇಲ್ಲಿ ಶ್ರೀಮಂತಿಕೆ ಅನ್ನುವಂಥದ್ದು ಸ್ವಲ್ಪ ಕ್ರೂಡಾಗಿ ಕೇಳಿದ್ರು, ನಾವೆಲ್ಲರೂ ಯಾಕೆ ದುಡಿತೇವೆ, ನಮ್ಮ ಆರ್ಥಿಕವಾದಂತಹ ಸ್ಥಿತಿಗತಿಗಳು ನಮ್ಮದೇ ಆದಂತಹ ಒಂದು ಆಢ್ಯತೆಯನ್ನು ರೂಪಿಸಿಕೊಡೋದಕ್ಕೆ ಬೇಕಾದಂತಹ ಕಾಮಧೇನುವಾಗೂ ನಿಲ್ಲಬೇಕು ಅನ್ನುವಂಥದ್ದೇ ನಮ್ಮ ಯೋಚನೆ ಆಗಿರೋದ್ರಿಂದ ಈ ಒಂದು ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ನಲ್ಲಿ ಒಂದು ದೊಡ್ಡ ರೀತಿಯ ಶಕ್ತಿಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ನೋಡಿ, ಈ ಲೆದರ್ ಅನ್ನುವಂಥದ್ದು ಅದು ನಾವು ಲೆದರ್ ಪ್ಯಾಕೆಟ್ಸ್ ಅಥವಾ ಲೆದರ್ ಬ್ಯಾಗ್ಸ್ ಅಥವಾ ಲೆದರ್ ಸೂಟ್ ಕೇಸ್ ಇಂಥದ್ದೇನಿರುತ್ತೆ ಅದನ್ನು ವಿನ್ಯಾಸಗೊಳಿಸುವಂತಹ ಆ ಒಂದೊಂದು ಸೂಟ್ ಕೇಸ್ಗಳನ್ನು ಗಮನಿಸಿದಾಗ ಆ ಲೆದರ್ ಹೇಳುವಂತಹದ್ದು ಅದು ಯಾವ ರೀತಿಯ ಒಂದು ಮಾರ್ಮಿಕವಾದಂತಹ ಸೌಂದರ್ಯವನ್ನು, ರೇಡಿಯೇಷನನ್ನು ಒದಗಿಸ್ಕೊಡುತ್ತೆ, ಅದಕ್ಕೆ ಬೇಕಾದಂತಹ ಯಾವುದೋ ಒಂದು ಕುಸರಿ ಕಲೆಯನ್ನು ಯಾವ ರೀತಿಯಲ್ಲಿ ರೂಪಿಸ್ಕೊಡ್ಬೇಕಾದಂತಹ ಒಂದು ಶಕ್ತಿಯನ್ನು ಮಿದುಳಿಗೆ ಕೊಡುತ್ತೆ ಅಂತ ಕೇಳಿದ್ರೆ ಅವೆಲ್ಲ ಒಂದು ವಿಸ್ಮಯ. ಅಂತಹ ಒಂದು ವಿಸ್ಮಯವನ್ನು ಈ ಕನ್ಯಾ ರಾಶಿಯವರು ಹೊಂದಿರ್ತಾರೆ. ಹಾಗಾಗಿ ಅವರು ಚರ್ಮೋತ್ಪನ್ನ ಈ ಚರ್ಮದಿಂದ ಉತ್ಪನ್ನವಾಗುವಂತಹ ಏನೆಲ್ಲ ವಿಶೇಷಗಳು ಅಥವಾ ವಸ್ತುಗಳು ಇದೆ ಆ ಕಲೆಯಲ್ಲಿ ವಿಶೇಷವಾದಂತಹ ಒಂದು ಆಢ್ಯತೆಯನ್ನು ಅಥವಾ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಇವರಿಗೆ ಈ ಒಂದು ಗಜಕೇಸರಿ ಯೋಗ ಸಂಪೂರ್ಣವಾದ ಅನುಗ್ರಹವನ್ನು ಒದಗಿಸ್ಕೊಡೋದಕ್ಕೆ ಸದಾ ಅದು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾದರೆ ಎಲ್ಲಿ ಈ ಗಜಕೇಸರಿ ಯೋಗ ತಾನು ಕುಸಿಯಬಹುದಾದಂತಹ ನೆಲೆಯನ್ನು ಕಂಡುಕೊಳ್ಳುತ್ತೆ ಅಂತಂದರೆ, ಬುಧ ಗ್ರಹಕ್ಕೆ ಯಾವಾಗಲೂ ಮಂಗಳ ಸೇರಿ ಬರುವುದಿಲ್ಲ. ಮಂಗಳ ಯಾವಾಗಲೂ ಒಂದು ರೀತಿಯಲ್ಲಿ ಚಂದ್ರನ ಜೊತೆ ಮತ್ತು ಗುರುವಿನ ಜೊತೆಗೆ ಸ್ನೇಹ ಹಸ್ತವನ್ನು ಚಾಚಿದಂತಹ ಪರಮ ಆಪ್ತನಾದಂತಹ ಮಿತ್ರನೇ ಆಗಿದ್ದರೂ ಕೂಡ ಮುಖ್ಯವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಆತ ಪರಮ ದುಷ್ಟನಾಗಿ ಇರ್ತಾನೆ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಮರಣದ ಮನೆ ಯಜಮಾನ, ಹಾಗೆಯೇ ಮೂರನೇ ಮನೆ ಯಜಮಾನನಾಗಿ ದುಸ್ಥಾನದ ಯಜಮಾನನೂ ಆಗಿರೋದರಿಂದ ಆಂತರ್ಯದಲ್ಲಿ ಕನ್ಯಾ ರಾಶಿಯವರ ಬಗೆಗಾಗಿ ಹಾರ್ದಿಕತೆಯನ್ನು ಯಾವ ಕಾರಣಕ್ಕೂ ಆತ ಒಪ್ಪಿಕೊಳ್ಳುವುದಿಲ್ಲ. ಎಕ್ಸೆಪ್ಟ್ ಆತ ಮೂರನೇ ಮನೆಯಲ್ಲಿಯೇ ಇರಬೇಕು, ತನ್ನ ಸ್ವಂತ ಮನೆಯಲ್ಲಿ ಇರಬೇಕು. ಇಲ್ಲದೆ ಹೋದಲ್ಲಿ ಆತ ಕುಂಭದಲ್ಲಿ ಇರಬೇಕು. ಆದರೆ ಕುಂಭದಲ್ಲಿ ಇದ್ದರೆ ಮಂಗಳನ ದೊಡ್ಡ ತೊಂದರೆ ಏನು ಅಂತಂದರೆ, ಕುಂಭದ ಮನೆ ಯಜಮಾನ ಶನೈಶ್ಚರ ಅವನಿಗೆ ಪ್ರೀತಿಯ ಗೆಳೆಯನಲ್ಲ, ವೈರಿ. ಯಾವತ್ತೂ ಕುಜ ಮತ್ತು ಶನೈಶ್ಚರ್ಯರಿಗೆ ಹೊಂದಾಣಿಕೆ ಬಾರದು. ಹಾಗಾಗಿ ಒಬ್ಬ ಶತ್ರುವಿನ ಮನೆಯಲ್ಲಿ ಕನ್ಯಾ ರಾಶಿಯವರಿಗೆ ಬೇಕಾದಂತಹ ಮನೆಯ ವಿಚಾರ ಅಂದರೆ ಯಾವ ಕುಜ 6ನೇ ಮನೆಯಲ್ಲಿ ಇರಬಹುದಾದದರ ಮೂಲಕ ಒಳಿತನ್ನು ನಿರ್ಮಾಣ ಮಾಡಿಕೊಳ್ಬೇಕೋ ಆ ಒಳಿತನ್ನು ಕಳ್ಕೊಳ್ಳುವಂತಹ, ಒಳಿತನ್ನು ಮಾಡುವಂತಹ ವಿಚಾರದಲ್ಲಿ ದುರ್ಬಲತೆಯನ್ನು ಸಂಪಾದಿಸ್ಕೊಳ್ಳುವಂಥ ಕೆಟ್ಟ ಸ್ಥಿತಿಗೆ, ಹೀನ ಸ್ಥಿತಿಗೆ ಅಲ್ಲಿ ತಲುಪಿಬಿಡ್ತಾನೆ. ಹಾಗಾಗಿ ಕುಜನ ಸಂದರ್ಭ 6ನೇ ಮನೆಯಲ್ಲಿ ಇದೆ ಅಂತಾದರೆ ಗಜಕೇಸರಿ ಯೋಗ ಇದ್ದೂ ಕೂಡ ಏನಾಗುತ್ತೆ, ಈ ಒಂದು ಕನ್ಯಾ ರಾಶಿಯವರಿಗೆ ಕುಜನ ಮೂಲಕವಾಗಿ ಜೀವನದಲ್ಲಿ ಸಾಲಗಳೇ ಆಗುತ್ತವೆ ವಿನ ಯಾವುದೇ ರೀತಿಯಲ್ಲಿ ಸಂಪತ್ತನ್ನು ವೃದ್ಧಿಸಿಕೊಡಬಹುದಾದಂಥ ವಿಷಯ ಅವರ ನೆರವಿಗೆ ಬರುವಂಥದ್ದು ಸಾಧ್ಯವಾಗೋದಿಲ್ಲ. ಹಾಗಾಗಿ ನಮ್ಮ ಅನೇಕ ಈ ಗ್ರಹಗಳು ಹೇಗಿದೆ ಅಂತಂದರೆ ತನ್ನದೇ ಆದಂತಹ ರೀತಿಯಲ್ಲಿ ಅವು ಆಟವನ್ನು ಆಡುವುದರ ಮೂಲಕವಾಗಿ, ಹಾಗಾದರೆ ಅವು ಯಾಕೆ ಆಟ ಆಡ್ತವೆ ಇದು ನಮಗೆ ಗೊತ್ತಿರದೆ ಹೋದಂಥ ವಿಚಾರ. ಅವು ಹೀಗೆ ಇಲ್ಲಿ ಈ ರೀತಿಯಲ್ಲಿ ಇವೆ ಅಂತಾದರೆ ಅನೇಕ ರೀತಿಯ ಅನುಗ್ರಹಗಳನ್ನು ನಿರ್ಮಾಣ ಮಾಡ್ತವೆ ಅಂತಾದರೆ, ಈ ರೀತಿಯಲ್ಲಿ ಇರದೇ ಹೋದಾಗ ಅನೇಕ ರೀತಿಯ ಕೆಟ್ಟ ಸ್ಥಿತಿಗಳನ್ನು ಅವು ತಂದುಬಿಡ್ತವೆ. ಅನೇಕ ರೀತಿಯ ಅನುಗ್ರಹಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವುಗಳ ಜೊತೆ ಸೇರುವಂಥ ಇನ್ನೊಂದು ಗ್ರಹ ಬಂದುಬಿಡ್ತು ಅಂತಾದರೆ, ಇದೇ ಕುಂಭದಲ್ಲಿ ಗಜಕೇಸರಿ ಯೋಗ ಹೊಂದಿದ್ದರೂ ಕೂಡ ಕನ್ಯಾ ರಾಶಿಯವರಿಗೆ ಕೆಟ್ಟದ್ದನ್ನು ಮಾಡುವಂತಹ ಕುಜ ಅವರ ಪ್ರಾಪ್ತಿಯ 10 ಕೋಟಿಯಲ್ಲಿ ಒಂದು 4 ಕೋಟಿ ಅಥವಾ 5 ಕೋಟಿಯನ್ನು ನಷ್ಟ ಮಾಡ್ತಾನೆ ಅಂತಾದರೆ, ಆ
ಕುಜನ ಜೊತೆ ಗೋಚರದಲ್ಲಿ ಶನೈಶ್ಚರ ಬಂದಾಗ 10ರಲ್ಲಿ 10 ಕೋಟಿಯನ್ನು ಕಳೆಯುವಂತಹ ಕೆಟ್ಟ ಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿಬಿಡ್ಬೋದು. ಹಾಗಾಗಿ ಈ ರಾಶಿಯವರು ವಿಶೇಷವಾಗಿ ಬುಧ ಮತ್ತು ಕುಜ ಮತ್ತು ಶನೈಶ್ಚರರು ಯಾವ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಿತಿಯನ್ನು ತಲುಪಿದ್ದಾರೆ ಅಥವಾ ತಲುಪುವ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗ್ರಹಿಸಿಕೊಳ್ಳಬೇಕಾದದ್ದು ಅನಿವಾರ್ಯವಾಗಿರುತ್ತೆ. ಆದರೂ ಈ ರಾಶಿಯವರ ಮುಖ್ಯವಾಗಿ ಉತ್ತರ ನಕ್ಷತ್ರ, ಹಾಗೆಯೇ ಇಲ್ಲಿ ಹಸ್ತ ನಕ್ಷತ್ರ ಅಂದರೆ ಚಂದ್ರನದ್ದೇ ನಕ್ಷತ್ರ, ಚಿತ್ತ ನಕ್ಷತ್ರ, ಮಂಗಳನ ನಕ್ಷತ್ರ, ಇವು ಮೂರೂ ಕೂಡ ಚಂದ್ರನಿಗೂ ಗುರುವಿಗೂ ಬೇಕಾದಂತಹ ನಕ್ಷತ್ರಗಳೇ ಆಗಿರೋದ್ರಿಂದ ಕನ್ಯಾ ರಾಶಿಯಲ್ಲಿ ಗಜಕೇಸರಿ ಯೋಗ ಆದಾಗ ಅನೇಕ ರೀತಿಯ ಗಟ್ಟಿತನದ ಯೋಗ ಅಥವಾ ಒಂದು ಅಭ್ಯುದಯ ಯಶಸ್ಸು ಸಿಗಬೇಕೇ ಹೊರತು ಅಪಯಶಸ್ಸು ಸಿಗುವಂಥದ್ದು ಬಹಳ ಕ್ವಚಿತ್ತಾದ ಬಹಳ ಅಪರೂಪದ ದಿನಮಾನಗಳಲ್ಲಿ ಮಾತ್ರ. ಹಾಗಾಗಿ ಈ ಅಪರೂಪದ ದಿನಮಾನಗಳು ಯಾವುದು ಅನ್ನುವುದನ್ನು ಜಾತಕವನ್ನು ಎಚ್ಚರಿಕೆಯಿಂದ ಗಮನಿಸಿದಾಗ ಮಾತ್ರ ಅದನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಸರ್ವತ್ರವಾದಂಥ ಒಳಿತನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಗಾಯತ್ರಿ ಆಗ್ತದೆ ವಿನಃ ಇದು ಯಾವತ್ತೂ ಒಂದು ವಿಷದ ಒಂದು ವೈತರಣೆಯಾಗಿ ನಿಂತುಕೊಳ್ಳುವಂತಹ ದುಷ್ಟತನವನ್ನು ತೋರಿಸೋದಿಲ್ಲ. ನಮಸ್ಕಾರ.